ಹಾಯ್ ಸ್ನೇಹಿತರೆ, ನಮಸ್ಕಾರ. ಎಲ್ಲರಿಗೂ ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಾನೊಂದು ವಿಡಿಯೋ ಜೊತೆಗೆ ಬಂದಿದ್ದೀನಿ. ಏನು ವಿಡಿಯೋ ಅಂದ್ಕೊಂಡ್ರೆ, ನಾನು ಹೆಸರು ಕಾಳು ಉಂಡೆ ಜೊತೆಗೆ ಬಂದಿದ್ದೀನಿ. ಇದು ತುಂಬ ಅದ್ಭುತವಾದ್ದು, ತುಂಬ ದೇಹಕ್ಕೆ ತಂಪಾದ್ದು. ಅದರ ಜೊತೆಗೆ ಬಂದಿದ್ದೀನಿ. ಈಗ ಬನ್ನಿ ಹೆಸರು ಕಾಳು ಉಂಡೆ ಮಾಡೋಕ್ಕೆ ಏನೇನು ಬೇಕು, ಮಾಡೋ ವಿಧಾನ ಹೆಂಗೆ ಎಲ್ಲ ಪ್ರಿಫರೆನ್ಸ್ ಮಾಡ್ಕೋಬೇಕಲ್ಲ. ಹೆಸರು ಕಾಳು ಉಂಡೆ ಮಾಡೋಕ್ಕೆ ಬನ್ನಿ, ನೋಡಿಕೊಂಡು ತೋರಿಸ್ಕೊಂಡು ಮಾಡೋಣ. ಬನ್ನಿ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಸ್ನೇಹಿತರೆ, ಹೋದ ಸಲ ನಾನು ಹೆಸರು ಬೇಳೆ ಉಂಡೆ ಮಾಡಿದ್ದೆ. ಈ ಸಲ ಹೆಸರು ಕಾಳು ತೊಗೊಂಡಿದ್ದೀನಿ ನೋಡಿ. ನಾಟಿ ಹೆಸರು ಕಾಳು ತೊಗೊಂಡಿದ್ದೀನಿ. ಇದನ್ನು ಹುರಿದ್ಬಿಟ್ಟು ಇದರಲ್ಲಿ ಉಂಡೆ ಮಾಡ್ತೀನಿ. ಹೆಸರು ಉಂಡೆ ಇದು, ಸಿಪ್ಪೆ ಸಹಿತ ಹಾಗೆ ಮಾಡ್ತೀನಿ. ಹೋದ ಸಲ ಬೇಳೆಲಿ ಮಾಡಿದ್ದೆ, ಸ್ವಲ್ಪ ಕಾಳಲ್ಲಿ ಮಾಡ್ತೀನಿ. 1 kg ತೊಗೊಂಡಿದ್ದೀನಿ. ಹುರ್ಕೊಳ್ಳೋಣ ಈಗ. ನೋಡಿ ಸ್ನೇಹಿತರೆ, ಸ್ಟವ್ ಮೇಲೆ ಬಾಣಲಿ ಇಟ್ಟಿದೆ. ಬಾಣಲಿ ಬಿಸಿಯಾಗಿದೆ. ಈಗ ಒಂದೊಂದು ಕಪ್ ಹಾಕ್ಕೊಂಡು ಹುರ್ಕೊಳ್ಳೋಣ. ಸೀಸ್ಕೋಬಾರ್ದು, ಒಂದೇ ಸಮ ಹುರ್ಕೋಬೇಕು. ಮೀಡಿಯಮ್ ಉರಿ ಇಟ್ಕೊಂಡು ನೋಡಿ ಸ್ನೇಹಿತರೆ, ಕೈ ಬಿಡ್ದಂಗೆ ಹುರ್ಕೋಬೇಕು. ನೋಡಿ, ಒಂದೇ ಸಮ ಹುರ್ಕವೆ ನೋಡಿ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಗಮ್ಮಂತ ಇದೆ. ನೋಡಿ, ಹೀಗೆ ಹುರ್ಕೊಂಡು ತೆಕ್ಕೋಬೇಕು. ತೆಗೆಸಿ ಹುರ್ಕೊಳ್ಳೋಣ ಈಗ. ಆಗವೆ ಈಗ ಘಮ ಘಮ ಅಂತವೆ. ತೆಗೆಸ್ತಿದ್ದೇನೆ ನೋಡಿ. ಈ ಥರ ಕಲ್ಲರ್ ಬರೋಂಗೆ ಹುರ್ಕೋಬೇಕು. ಇವು ನೋಡಿ ಹಸಿರು ಕಲ್ಲರ್ ಅವು. ಇವು ನೋಡಿ ಹುರಿದಿರೋವು ಎಷ್ಟು ಚೆನ್ನಾಗಿ ಬಂದಿವೆ ಅಂತ ನೋಡಿ. ಕೈ ಬಿಡ್ದಂಗೆ ಹೀಗೆ ಹುರ್ಕೋಬೇಕು ಒಂದೇ ಸಮ. ನೋಡಿ ಸ್ನೇಹಿತರೆ, ಹುರಿದಾಯ್ತು. ಈಗ ಬೀಸ್ಕೊಂಬಂದ್ಬಿಡ್ತೀನಿ, ಆಮೇಲೆ ಉಂಡೆ ಮಾಡೋಣ. ಸ್ನೇಹಿತರೆ, ಹೆಸರು ಕಾಳು ಹುರಿದಿದ್ನಲ್ಲ, ಅದನ್ನು ಮಿಷನಿಗೆ ಕೊಡಲಿಲ್ಲ ನಾನು, ಮಿಕ್ಸಿನಲ್ಲೇ ಪೌಡ್ರ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ನೈಸ್ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈಗ ಹೆಸರು ಕಾಳು ಉಂಡೆ ಮಾಡೋಕ್ಕೆ ತೋರಿಸ್ತೀನಿ ನೋಡಿ. ಎಲ್ಲ ತೊಗೊಂಡಿದ್ದೀನಿ. ಈಗ ನೋಡಿ, ಈಗ ಒಂದು ಬೌಲ್ ಹಸಿಟ್ಟು ಹಾಕೋತೀನಿ. ಇದಕ್ಕೆ ಬೆಲ್ಲ ಹಾಕೋತೀನಿ. ನೋಡಿ, ಇದಕ್ಕೆ 1 ಬಟ್ಲು ಹಸಿಟ್ಟಿಗೆ ಅರ್ಧ ಬಟ್ಲಿಗಿಂತ ಒಂದು ಚೂರು ಜಾಸ್ತಿ ತೊಗೊಂಡಿದ್ದೀನಿ. ಜಾಸ್ತಿ ಬೆಲ್ಲ ತಿನ್ನೋರು ಇನ್ನೂ ಜಾಸ್ತಿ ಹಾಕ್ಬೋದು, ಕಡಿಮೆ ತಿನ್ನೋರು ಅರ್ಧ ಬಟ್ಲು ಹಾಕ್ಕೊಳ್ಳಿ ಸಾಕು. 1 ಬಟ್ಲು ಹಸಿಟ್ಟಿಗೆ ಅರ್ಧ ಬಟ್ಲು ಹಾಕ್ಕೊಂಡ್ರೆ ಸಾಕು. ಜಾಸ್ತಿ ಸ್ವೀಟ್ ತಿನ್ನೋರಿಗೆ 1/4 ಬಟ್ಲು ಹಾಕ್ಕೊಳ್ಳಿ. ನಾನೊಂದು ಚೂರು ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೋಡಿ, 1/4 ಸ್ಪೂನು ಏಲಕ್ಕಿ ಪುಡಿ ಹಾಕ್ತೀನಿ, ಪೌಡ್ರ್ ಮಾಡಿ ಇಟ್ಕೊಂಡಿರೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಮತ್ತೆ ಪೌಡ್ರ್ ಮಾಡ್ಕೋಬೇಕು. ಬೆಲ್ಲ ಎಲ್ಲ ಹೊಂದ್ಕೋಬೇಕಲ್ಲ. ನೋಡಿ, ಈಗ ಮಿಕ್ಸ್ ಮಾಡಾಗಿದೆ. ಮಿಕ್ಸಿಗೆ ಹಾಕೊಂಡ್ಬಿಟ್ಟು ಈ ಥರ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡ್ಬರ್ತೀನಿ. ನೋಡಿ, ಈ ಥರ ನೈಸ್ಗೆ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಬೆಲ್ಲ ಅದು ಎರಡು ಮಿಕ್ಸ್ ಮಾಡಿಕೊಂಡು ಹಸಿಟ್ಟು ಎರಡನೇ ಹಾಕೋಣ. ನೋಡಿ, 2 ಸಲ ಆಯಿತು ಹಾಕೊಂಡಿದ್ದೀನಿ. 2 ಸಲಿಂದು ನೋಡಿ ಸ್ನೇಹಿತರೆ, ಪೌಡ್ರೆಲ್ಲ ಮಿಕ್ಸ್ ಮಾಡ್ಕೊಂಡಾಯ್ತು. ಈಗ ಹಸಿಟ್ಟು ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲ, ಹಾಗಾಗಿ ನಾನು ಅದೇನು ಸೋಸಬೇಕಾಗಿಲ್ಲ. ಆರ್ಗ್ಯಾನಿಕ್ ಬೆಲ್ಲ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರ್ತದೆ. ಈಗ ತುಪ್ಪ ಬಿಸಿ ಮಾಡ್ಕೊತೀನಿ. ಈಗ ನೋಡಿ, ಇಲ್ಲಿ ಬಾದಾಮಿ, ಪಿಸ್ತಾ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಕ್ಕೆ. ಇದು ಗೋಡಂಬಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಕ್ಕೆ. ಈಗ ಹುರ್ಕೊಳ್ಳೋಣ ತುಪ್ಪದ್ದು. ನೋಡಿ, ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಸ್ಟವ್ ಆನ್ ಮಾಡಿಬಿಟ್ಟು ತುಪ್ಪ ಹಾಕ್ತೀನಿ. ನೋಡಿ, ಈಗ ತುಪ್ಪ ಹಾಕ್ತೀನಿ ಸ್ವಲ್ಪ. ಗೋಡಂಬಿ ದ್ರಾಕ್ಷಿ ಹುರ್ಕೊಳ್ಳೋಕ್ಕೆ. ಕರಗಲಿ ಆಯ್ತು ಸ್ವಲ್ಪ. ನೋಡಿ, ಈಗ ಕರಗಿದೆ. ಬಾದಾಮಿ ಹಾಕೋತೀನಿ. ನೋಡಿ, ಸಣ್ಣ ಉರಿಲೇ ಹುರ್ಕೋಬೇಕು. ಇದನ್ನು ಉರಿ ಜಾಸ್ತಿ ಮಾಡಬಾರ್ದು, ಸೀಕೋತದೆ. ಈಗ ನೋಡಿ, ಸ್ವಲ್ಪ ಬೆಂದಿದೆ. ಈಗ ಇದರೊಳಗೆ ಇದು ಗೋಡಂಬಿ ಕಟ್ ಮಾಡಿ ಇಟ್ಕೊಂಡಿದ್ದರೆ ಗೋಡಂಬಿ ಹಾಕ್ತೀವಿ. ಈಗ ನೋಡಿ ಸ್ನೇಹಿತರೆ, ಆಗಿದೆ. ಈಗ ಘಮ ಘಮ ಅಂತ ಇದೆ. ಈಗ ಸ್ಟವ್ ಆಫ್ ಮಾಡಿಕೊಂಡು ತೆಗೆದು ಹಸಿಟ್ಟೊಳಗೆ ಹಾಕೊಳ್ಳೋಣ. ನೋಡಿ, ಆಗಿದೆ. ಈಗ ಇದರೊಳಗೆ ಹಾಕೊಂಡ್ಬಿಡೋಣ. ಗೋಡಂಬಿನೂ ಬಾದಾಮಿ ಇದರೊಳಗೆ ಹಾಕ್ಕೊಂಡಿದ್ದೀನಿ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು ಈಗ ತುಪ್ಪ ಬಿಸಿ ಮಾಡ್ಕೊಳ್ಳೋಣ.
ತುಪ್ಪ ಬಿಸಿ ಮಾಡ್ಕೊಂಡು ಕಲ್ಸ್ಕೋಬೇಕು. ಇದು ತುಂಬ ತುಪ್ಪ ಬೇಕು, ಇದಕ್ಕೆ ನೀರು ಹಾಕೋಂಗಿಲ್ಲ, ಪಾಕ ಹಾಕೋಂಗಿಲ್ಲ, ಏನಿಲ್ಲ. ತುಪ್ಪನೂ ಬಿಸಿ ಹಾಕಬಾರ್ದು, ಅದು ಬಿಸಿ ಹಾಕಿದ್ರೆ ಬೆಲ್ಲ ಕರಗುತ್ತಲ್ಲ, ಆವಾಗ ಏನಾಗುತ್ತೆ, ಉಂಡೆ ಎರಡಾಗುತ್ತೆ, ಅದು ತುಂಬ ಗಟ್ಟಿಯಾಗುತ್ತೆ, ತಿನ್ನೋಕ್ಕಾಗಲ್ಲ. ಸಾಫ್ಟಾಗಬೇಕು ಅಂದರೆ ತುಪ್ಪ ಬೆಚ್ಚಗೆ ಮಾಡಿಕೊಂಡು ತಣ್ಣಗೆ ಮಾಡಿಕೊಂಡು ಕಲಿಸ್ಕೋಬೇಕು, ಹಾಡಾಗಬಾರ್ದು. ಬಿಸಿ ಬಿಸಿ ಕುದಿಸ್ಕೊಂಡು ಹಾಕ್ಕೊಂಡ್ರೆ ಹಾಡಾಗುತ್ತೆ. ಜ್ಞಾಪದಲ್ಲಿ ಇಟ್ಕೊಳ್ಳಿ, ಜ್ಞಾಪಿಸ್ಕೊಂಡು ತುಪ್ಪ ಬಿಸಿ ಮಾಡ್ಕೊಂಡು ತಣ್ಣಗೆ ಮಾಡ್ಕೊಂಡು ಕಲಿಸ್ಕೊಳ್ಳಿ. ನೋಡಿ ಸ್ನೇಹಿತರೆ, ಜಸ್ಟ್ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ ನಾನು. ನೋಡಿ, ಬಿಸಿ ಇಲ್ಲ, ಮುಟ್ಟಿದ್ರೂ ಬಿಸಿ ಇಲ್ಲ, ಹಿಂಗಿರಬೇಕು. ತಣ್ಣಗೆ ಮಾಡಿಕೊಂಡು ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡಿಕೊಂಡು ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಹಾಕೊಂಡು ಕಲಿಸ್ಕೋಬೇಕು. ಒಂದೇ ಸಲ ತುಪ್ಪನೂ ಹಾಕಬಾರ್ದು. ನೋಡಿ, ಇನ್ನು ಸ್ವಲ್ಪ ಹಾಕೋಬೇಕು. ಹಾಕೋತೀನಿ ಇನ್ನೊಂದು ಸ್ವಲ್ಪ. ಇದು ಬರೀ ತುಪ್ಪದಲ್ಲೇ ಮಾಡೋದ್ರಿಂದ ಬರೀ ತುಪ್ಪನೇ ಬೇಕಿದಕ್ಕೆ. ಈಗ ನೋಡಿ, ಸೌಟ್ ತೆಗೆದುಬಿಟ್ಟು ಕೈನಲ್ಲೇ ಕಲಿಸ್ಕೊಳ್ಳೋಣ. ಕೈನಲ್ಲಿ ಚೆನ್ನಾಗಿ ನಾದಿ ಕಲಿಸ್ಕೊಂಡ್ರೆ ಚೆನ್ನಾಗಿ ಉಂಡೆ ಕಟ್ಟಕ್ಕೆ ಬರುತ್ತೆ. ನೋಡಿ, ಈ ಥರ ಎಲ್ಲ ಹೀಗೆ ನಾದಿ ಕಲಿಸ್ಕೋಬೇಕೇನು. ಚೆನ್ನಾಗಿ ಹೊಂದ್ಕೋಬೇಕು. ತುಪ್ಪ, ಬೆಲ್ಲ, ಹಿಟ್ಟು, ಹೆಸರಿಟ್ಟು ಎಲ್ಲ ಹಿಂಗೆ ಹೊಂದ್ಕೊಂಡ್ರೆ ಚೆನ್ನಾಗಿ ಉಂಡೆ ಕಟ್ಟಕ್ಕೆ ಬರುತ್ತೆ. ಹಿಂಗೆ ಹಿಡಿದ್ರೆ ಹೊಡಿತಾ ಇದೆ. ಇನ್ನೂ ತುಪ್ಪ ಹಾಕಬೇಕು, ಇನ್ನೂ ಸ್ವಲ್ಪ ತುಪ್ಪ ಹಾಕೋಣ. ನೋಡ್ತೀನಿ, ಇಷ್ಟು ಹಾಕಿರ್ತೀನಿ. ಸಾಕಾಗಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಬಿಸಿ ಮಾಡಿರೋದು ಇಷ್ಟು ಖಾಲಿಯಾಗಿದೆ. ನೋಡಿ, ಇನ್ನೂ ಸ್ವಲ್ಪ ತುಪ್ಪ ಬೇಕು, ತುಪ್ಪ ಹಾಕೊಳ್ಳೋಣ. ನೋಡಿ, ಹೊಡಿತಾ ಇದೆ, ಹಂಗೆ ಹೊಡಿತಾ ಇದೆ. ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಹಂಗಾರೆ ಹೊಂಡುತ್ತೆ. ನೋಡಿ ಸ್ನೇಹಿತರೆ, ಈ ಕಟ್ಟನ ಉಂಡೆಯ ಹಿಂಗೆ ಒತ್ತಿ ಹಿಂಗೆ ಕಟ್ಟಬೇಕು. ಇಲ್ಲ ಅಂದರೆ ಒಡೆದೋಗುತ್ತೆ. ನೋಡಿ, ಹಿಂಗೆ ಕಟ್ಟಿಬಿಟ್ಟು ಹಿಂಗೆ ನೈಸ್ ಮಾಡಿದ್ರೆ ನೈಸಾಗಿ ಬರುತ್ತೆ. ಇದೇ ಥರ ಕಟ್ಟೋದು. ನೋಡಿ ಯಾವ ಥರ ಬಂತು ಈಗ ನೈಸ್ಗೆ. ನೋಡಿ, ಈ ಥರ ಚೆನ್ನಾಗಿ ಬರ್ತವೆ ಕಟ್ಟೋಣ. ನೋಡಿ ಸ್ನೇಹಿತರೆ, ಉಂಡೆ ಮಾಡಿ ರೆಡಿ ಆಯಿತು. ಎಲ್ಲ ಸರ್ವ್ ಮಾಡ್ತಾಯಿದ್ದೀನಿ. ಈಗ ನೋಡಿ ಉಂಡೆ ಎಷ್ಟಾಗಿವೆ ಅಂತ ನೋಡಿ. ಒಂದು ಬಟ್ಲು ಹಿಟ್ಟಿತ್ತಲ್ಲ, ಅದಕ್ಕೆ 14 ಉಂಡೆ ಆಗಿವೆ. 14 ಎಷ್ಟಾಗಿವೆ? 1 2 3 4 5 6 7 8 9 10 11 12 13 14. ಕರೆಕ್ಟಾಗಿ 14 ಉಂಡೆ ಆಗಿವೆ. ನೋಡಿದ್ರಿ ಅಲ್ವಾ ಹೆಸರು ಕಾಳು ಉಂಡೆ ಮಾಡೋದು ಹಿಂಗೆ ಅಂತ. ಹೆಸರು ಕಾಳು ಸಣ್ಣ ಉರಿಲೇ ಹುರ್ಕೋಬೇಕು ಚೆನ್ನಾಗಿ. ಆಮೇಲೆ ಬೀಸೋಕ್ಕಾದ್ರೂ ಬೀಸ್ಕೊಬೋದು. ನಿಮಗೆ ತರಿ ಆಗುತ್ತೆ ಮಿಕ್ಸಿನಲ್ಲಿ ಮಾಡಿಕೊಂಡ್ರೆ. ಇದರಲ್ಲಿ ಮಿಷನ್ಗೆ ಹಾಕ್ಕೊಂಡ್ರೆ ನೈಸಿಗೆ ಮಾಡ್ಕೊಡ್ತಾನೆ, ಚೆನ್ನಾಗಿರ್ತದೆ. ನೀವು ಅರ್ಜೆಂಟಿಗೆ ಬೇಕಾದ್ರೆ ಒಂದು ಕಪ್ಪು, ಚಿಕ್ಕ ಕಪ್ಪಲ್ಲಿ 1 ಕಪ್ಪು 1.5 ಕಪ್ಪು ಮಾಡ್ಕೋಬೇಕು ಅಂದರೆ ಮಿಕ್ಸಿನಲ್ಲೇ ಮಾಡ್ಕೊಳ್ಳಿ. ಏನು ಪರವಾಗಿಲ್ಲ, ಆರಾಮಾಗಿ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ನೀವು ಜಾಸ್ತಿ ಮಾಡಿಸ್ತೀನಿ, 1 ಸೇರು 2 ಸೇರು ಮಾಡ್ಕೋತೀವಿ ಅಂತಂದರೆ ಮಿಷನಿಗೆ ಕೊಟ್ಟು ಮಾಡಿಸ್ಕೊಳ್ಳಿ. ಅಷ್ಟೆಲ್ಲನೂ ಮಿಕ್ಸಿ ಮಾಡೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಚಿಕ್ಕದಲ್ಲಿ 1 ಕಪ್ ಮಾಡ್ಕೊಳ್ಳೋದಾದ್ರೆ ನೀವು ಮಿಕ್ಸಿನಲ್ಲೇ ಮಾಡ್ಕೊಂಡ್ಬಿಡ್ಬೋದು ಆರಾಮಾಗಿ. ಈಗ ನೋಡ್ಕೊಂಡ್ರಿ ಅಲ್ವಾ ನಾನು ಏನೇನು ಹಾಕಿ ಮಾಡಿದೆ, ಮಾಡೋ ವಿಧಾನ ಹೆಂಗೆ ಅಂತ ಗೊತ್ತಾಯ್ತಲ್ವಾ. ಈಗ ದಯವಿಟ್ಟು ನನ್ನ ಚಾನಲ್ ಸುಮಾರು ಜನ ನೋಡ್ತಾರೆ, ಸಬ್ಸ್ಕ್ರೈಬ್ ಆಗಿರಲ್ಲ, ಸಬ್ಸ್ಕ್ರೈಬ್ ನೋಡಿ. ಹೊಸಬರೆಲ್ಲ ಹಳಬರಿಗೆ ವಿಡಿಯೋ ನೋಡೋದಕ್ಕೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಇಷ್ಟೊತ್ತು ತನಕ ನಾನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಿಮಗೆ. ನಾನು ಇನ್ನೊಂದು ಸೂಪರ್ ವಿಡಿಯೋ ತೊಗೊಂಬರ್ತೀನಿ. ಅಲ್ಲಿವರೆಗೆ ವೆಯ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಒಂದು ಉಂಡೆ ಮುರಿದು ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಉಂಡೆ ಅಂತ. ನೋಡಿ, ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ ಹಂಗೆ.
ತುಂಬ ಚೆನ್ನಾಗಿದೆ.